ನಾವು ದೇವಸ್ಥಾನಕ್ಕೆ ಹೋದಾಗ ಫಸ್ಟ್ ಹೂವು ಮಾರೋರ್ಗೆ ಬೈಕೊಂಡು ಹೋಗ್ತೀವಿ, ಪೂಜಾರಿಗೆ ಬೈತೀವಿ, ಅದಾದ್ಮೇಲೆ ಪೂಜಾರಿ ಅಲ್ಲಿ ನಮ್ಗೆ ಬೈದ್ ಕಳಿಸ್ತಾನೆ. ಇದೆಲ್ಲ ಅದರಿಂದ ಕೂಡ ನೆಗೆಟಿವಿಟಿ ಅನ್ನೋದು ನಮ್ ಸುತ್ತಾ ಇರುತ್ತೆ. ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ ಈ ನೆಗೆಟಿವಿಟಿ? ಇಲ್ಲ. ನಮಸ್ಕಾರ ವೀಕ್ಷಕರೇ. ಕೆಲವೊಂದು ಪೂಜಾ ಫಲಗಳು ನಮ್ಗೆ ದಕ್ಕೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀವಿ, ನಮ್ಗೆ ಅದ್ರ ಫಲ ಸಿಗೋದಿಲ್ಲ. ನಾವು ದೇವಸ್ಥಾನಗಳನ್ನ ಮಾಡೋದಕ್ಕಿಂತ ನಾವು ಅನುಭವಿಸೋದೇ ಜಾಸ್ತಿ ಆಗಿರುತ್ತೆ. ಅಯ್ಯೋ ದೇವ್ರೇ ನಮ್ಮನ್ನ ಕಾಪಾಡ್ಲಿಲ್ವಲ್ಲ ಅಂತ ಅನ್ಕೊಳ್ತೀವಿ. ಈ ತರದ್ದೆಲ್ಲ ಯಾಕೆ ಆಗುತ್ತೆ ಅನ್ನೋದಾದ್ರೆ ನಾನು ಕೆಲವಷ್ಟು ಗುರುಗಳ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿದೆ. ಅವರು ತಿಳಿಸಿದಂತ ವಿಷಯಗಳನ್ನ ನಿಮಗ್ ತಿಳಿಸ್ಬೇಕು ಅಂತ ಇದ್ದೀನಿ. ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ತಿಳ್ಕೊಳ್ದೇ ಇದ್ದವ್ರು ತಲೆ ಕೆಡಿಸ್ಕೊಬೇಡಿ. ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀವಿ, ಅದ್ರ ಫಲ ಸಿಗೋದಿಲ್ಲ. ಕಾರಣ ಮೇಜರ್ ಆಗಿ ಒಂದ್ 2-3 ಕಾರಣ ಮಾತ್ರ ಆ ಗುರುಗಳು ತಿಳಿಸಿದ್ರು. ಏನದು ಕಾರಣ ಅನ್ನೋದಾದ್ರೆ, ನಾವು ದೇವಸ್ಥಾನದ ಮುಂದೆ ಹೂವು ಮಾಡ್ತಾ ಇರ್ತಾರೆ, ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ಹೂವು ಎಷ್ಟು ಅಂತ ಕೇಳ್ತೀವಿ. ಹೂವು, ತೆಂಗಿನಕಾಯಿ, ಅದು ಇದು ಎಲ್ಲ ಸೇರಿ ಒಂದ್ 100 ರೂಪಾಯಿ ತಗೊಳ್ತಾರೆ. ಅಲ್ಲಿಂದ ಹೂವು ಎಲ್ಲ ತಗೊಂಡ್ಬರುವಾಗ ನಾವು ಅನ್ಕೊಂಡ್ ಬರ್ತೀವಿ, ಅಯ್ಯೋ ಇವನೇನ್ ಇಷ್ಟೊಂದು ತಗೊಂಡ್ಬಿಟ್ಟ, ದೇವ್ರು ಪೂಜೆ ಮಾಡ್ಸೋದು 100 ರೂಪಾಯಿ ಖರ್ಚು ಮಾಡ್ಬಿಟ್ವಾ ಅಂತ ಅನ್ಕೊಂಡ್ ಬರ್ತೀವಲ್ಲ. ಅಲ್ಲೇ ದೇವ್ರಿಗೆ ಏನ್ ನಾವು ಸಲ್ಲಿಸ್ತಾ ಇದ್ವೋ ಅದು ಪೂರ್ತಿಯಾಗಿ ಹೊರಟೋಯ್ತು. ನಾವು ನೆಗೆಟಿವ್ ಆಗಿ ದೇವ್ರಿಗೆ ಸಲ್ಲಿಸ್ತಾ ಇದೀವಿ, ಅದೇ ಪಾಸಿಟಿವ್ ಆಗಿ ಯಾವತ್ತೂ ಹೋಗೋದಿಲ್ಲ ದೇವ್ರಿಗೆ. ಇನ್ನೆಲ್ಲಿ ಫಲ ಸಿಗುತ್ತೆ ಅಂತಾನೆ ಆ ಗುರುಗಳು ಹೇಳಿದ್ರು. ಅಂತ ಟೈಮ್ನಲ್ಲಿ ನೀವು ಪೂಜೆ ಮಾಡ್ಸೋದಕ್ಕೆ ಹೋಗ್ಬಿಡಿ. ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಏನ್ ಕೇಳ್ಕೋಬೇಕು ಅಂತಿರ್ತೀರಾ, ಕೇಳ್ಕೊಳ್ಳೋದಕ್ಕಿಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅದನ್ನ ಬಿಟ್ಟು ದೇವಸ್ಥಾನಕ್ಕೆ ತಗೊಂಡೋಗಿ ಇಷ್ಟು ಕಾಯಿ ಇಷ್ಟು ಹಣ್ಣು ಕೊಡ್ಲೇಬೇಕು ಅಂತ ಇಲ್ಲ. ಕೊಡುವಾಗ ನಾವೇನೇನ್ ಮಾಡ್ತೀವಿ, ಅಯ್ಯೋ 50 ರೂಪಾಯಿ ತಗೊಂಬಿಟ್ಟ, ಅಯ್ಯೋ 100 ರೂಪಾಯಿ ತಗೊಂಬಿಟ್ಟ ಅನ್ಕೊಂಡು ಬೈಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ತೀವಿ. ನಮ್ಮಲ್ಲೇ ಅಷ್ಟೊಂದು ನೆಗೆಟಿವಿಟಿ ಇದ್ದಾಗ ಇನ್ನೆಲ್ಲಿ ನಮ್ಗೆ ಫಲಗಳು ಸಿಗುತ್ತೆ ಅಂತ ಒಂದು ಅರ್ಥ ಮಾಡ್ಕೋಬೇಕು. ಇನ್ನ ಸೆಕೆಂಡು, ಈ ಹೂ ಮಾರೋರು, ಈ ತೆಂಗಿನಕಾಯಿ ಮಾರೋರು, ಅವ್ರು ಉದ್ಧಾರ ಆಗೋದು ಕಡಿಮೆ ಅಂತ ಕೂಡ ಅವ್ರು ಹೇಳಿದ್ರು. ಯಾಕೆ ಅನ್ನೋದಾದ್ರೆ, ಈ ತರ 100 ಜನಕ್ಕೆ ಅವ್ರು ಹೂವು ಮಾರಿರ್ತಾರೆ. ಎಲ್ಲರಲ್ಲಿ 100 ಜನರಲ್ಲಿ ಒಂದು 20 ಜನನಾದ್ರೂ ಬೈಕೊಂಡಿರೋದಿಲ್ವಾ? ನೋಡು, 20 ರೂಪಾಯಿ ಹೂವು ನಿನ್ನೆ 30 ರೂಪಾಯಿ ತಗೊಂಡ್ಬಿಟ್ಟ ಅಂತ ಬೈಕೊಂಡು ಹೋಗ್ತಾರೆ. ಈ ತರ ತಗೊಂಡ್ ಉದ್ಧಾರ ಆಯ್ತಾನ, ಇವನು ಹಾಳಾಗಿ ಹೋಗಲ್ವಾ ಅನ್ಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗುವಾಗ ಇಲ್ಲ ಮನೆಗೆ ಹೂವು ತರುವಾಗ ಇದೆಲ್ಲ ಅನ್ಕೊಂಡು ಮಾಮೂಲಿ. ನೋಡಿ, ನಾವು ಅದರಲ್ಲಿ ಬಂದಿರೋದ್ರಿಂದ, ನೋಡ್ಕೊಂಡ್ ಬಂದಿರೋದ್ರಿಂದ ಹೌದು ನಮ್ಮ ಮನಸ್ಥಿತಿನೇ ಆ ತರ ಬಂದ್ಬಿಟ್ಟಿರುತ್ತೆ. ಇಂಥ ವಿಷಯಗಳನ್ನ ಗುರುಗಳ ಹತ್ರ ಮಾತಾಡುವಾಗ ಅವ್ರು ತಿಳಿಸ್ತಾ ಹೋಗ್ತಾರೆ. ನಾವು ದೇವಸ್ಥಾನಕ್ಕೆ ಹೋದಾಗ ಹೂವು ತಗೊಳ್ಳುವಾಗ ಎಷ್ಟಮ್ಮ ಹೂವು ಅಂತ ಕೇಳಿದ್ರೆ 50 ರೂಪಾಯಿ ಮಾರು ಅಂದ್ರೆ 50 ರೂಪಾಯಿ ಹಾಕಮ್ಮ, ಅಲ್ಲಿ 20 ರೂಪಾಯಿ ಕೊಡ್ತಾರೆ, ನೀನೇನು 50 ರೂಪಾಯಿ ಹೇಳೋದು, 30 ರೂಪಾಯಿ ತಗೋ ಅಂತಾನೆ ಮಾತಾಡೋದು. ಚೌಕಾಸಿ ಮಾಡೋದಕ್ಕೆ ನೋಡ್ತೀವಿ. ಆ ಚೌಕಾಸಿ ಮಾಡಿದಾಗ ಒಂದು ಆ ಹೂ ಮಾರೋರು ಬೈಕೊಳ್ತಾರೆ, ದೊಡ್ಡದಾಗ ಕಾರಲ್ಲಿ ಬರ್ತಾನೆ, ಬೈಕಲ್ಲಿ ಬರ್ತಾನೆ, 5 ರೂಪಾಯಿ 10 ರೂಪಾಯಿಗೆಲ್ಲ ಮಾತಾಡ್ತಾನೆ, ಇವನು ಹಾಗೆ ಹೀಗೆ ಅಂತ ಏನೇನಾದ್ರು ಬೈಕೊಂಡಿರ್ತಾರಲ್ಲ. 100 ಜನರಲ್ಲಿ ಯಾರೋ ಒಬ್ರು ಶಾಪ ಅನ್ನೋದು ತಟ್ಬಿಡುತ್ತೆ ಅಂತ ಹೇಳ್ತಾರೆ. ಶಾಪ ತಟ್ಟುತ್ತಾ? ಹೌದು. ಅದಕ್ಕೆ ಗುರುಗಳು ಒಂದು ಎಕ್ಸಾಂಪಲ್ ಕೊಟ್ಟರು. ಮೈಸೂರು ಮಹಾರಾಜರಿಗೆ ಸುಮಾರು ಎಷ್ಟು ವರ್ಷಗಳ ಮುಂಚೆ ಶಾಪ ಕೊಟ್ಟಿದ್ದು, ಅದು ಇವಾಗ್ಲೂ ನಡೀತಾ ಇದೆ ಅಲ್ವಾ? ಅದನ್ನ ಬಿಟ್ಟು ಎಷ್ಟೆಷ್ಟೋ ಶಾಪಗಳು, ನೀವು ಬೇಕಾದ್ರೆ ಬಿಲೀವ್ ಮಾಡ್ತಿರೋ ಇಲ್ವೋ, ಹೋಗಿ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಪುರಾಣಗಳಲ್ಲಿ ಕೊಟ್ಟಿರೋ ಶಾಪಗಳು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ನಂದಿ ಶಾಪದ ಬಗ್ಗೆ ಒಂದು ಹೇಳಿದ್ರು. ಅದಾದ್ಮೇಲೆ ಬೇರೆ ಬೇರೆ ಶಾಪಗಳು ಇವಾಗ್ಲೂ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಅವ್ರು ಮಾತಾಡಿದ್ರು. ಒಟ್ನಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಫಸ್ಟ್ ಮಾಡೋದೇ ಪೂಜೆ ಮಾಡಿಸೋದಕ್ಕಿಂತ ಹಣ್ಣು ಕಾಯಿ ಅವು ತಗೊಂಡಾಗ ಫಸ್ಟ್ ಮಾಡೋ ಕೆಲಸ ಅವ್ರಿಗೆ ಬೈಕೊಂಡು ಹೋಗ್ತೀವಿ, ಇಷ್ಟೊಂದು ತಗೊಂಡ್ಬಿಟ್ರು ದುಡ್ಡು ಅಂತ. ಒಂದು ನೆಗೆಟಿವಿಟಿ ನಮ್ಮಲ್ಲೇ ಇರುತ್ತೆ. ಪೂಜೆ ಫಲ ಸಿಗೋದಿಲ್ಲ ಅಂದ್ರು. ಓಕೆ, ನಾವು ಪೂಜೆ ಮಾಡಿಸುವಾಗ ಅದೇನು ತಗೊಳ್ಳೋದೇ ಬೇಡ, ಹಂಗೆ ಹೊರಟೋಗೋಣ ದೇವಸ್ಥಾನಕ್ಕೆ. ಹೋಗ್ತೀವಿ, ಅಲ್ಲಿ ಪೂಜೆ ಮಾಡಿಸ್ತೀವಿ, ಅರ್ಚನೆ ಎಲ್ಲ ಮಾಡಿದ್ರು, ದೇವಸ್ಥಾನದ ಪೂಜಾರಿ ಬಂದ್ರು, ನಮಸ್ಕಾರ ಮಾಡಿದ್ವಿ, ಮಂಗಳಾರತಿ ತಗೊಂಡ್ವಿ, ವಾಪಸ್ ಬಂದ್ವಿ. ಅಲ್ಲೇನಾಗುತ್ತೆ, ಪೂಜಾರಿ ಅವರ ತಟ್ಟೆಗೆ ಏನು ಹಾಕೋದಿಲ್ಲ. ಪೂಜಾರಿನೂ ಮುಖ ನೋಡ್ತಾ ಇರ್ತಾರೆ. ನಾರ್ಮಲ್ ಆಗಿ ಈ ಮಾತನ್ನು ಹೇಳಿದ್ರು, ನೀವು ಪೂಜೆ ಮಾಡುವಾಗ ಹೋದ್ರ ಬಂದ್ರ, ಇಲ್ಲ ಆರತಿಗೋಸ್ಕರ ಕಾಯ್ತಿದ್ರ, ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ, ಪೂಜಾರಿ ಮಂತ್ರಗಳು ಹೇಳೋರು ಅವ್ರು ಉದ್ಧಾರ ಆಗ್ತಾರೋ ಸೆಕೆಂಡ್ರಿ, ಬಟ್ ಅವರಿಗೆ ನಾವು ದಕ್ಷಿಣೆ ಅಂತ ಕೊಡ್ತಾ ಇದೀವಿ. ಏನಕ್ಕೆ ಅಂದ್ರೆ ನಮಗೋಸ್ಕರ ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಅಂತ. ತಟ್ಟೆನಲ್ಲಿ ಸ್ವಲ್ಪನಾದ್ರೂ ದಕ್ಷಿಣೆ ಹಾಕಿ, ಅದರಿಂದ ಪೂಜಾರಿ ಮನ್ಸಿಗೆ ಖುಷಿ ಸಿಗ್ಬೇಕು. ಹಂಗ ಅನ್ಬಿಟ್ಟು ನಾನು 1000 ರೂಪಾಯಿ ಹಾಕ್ತೀನಿ ಅವ್ನು ಖುಷಿ ಕೊಡೋದಕ್ಕೆ ಅಲ್ಲ. ಅಟ್ಲೀಸ್ಟ್ ನಿಮ್ ಕೈಲಾದಷ್ಟು ದಕ್ಷಿಣೆ ಹಾಕಿ. ಏನು ಹಾಕ್ಲೇ ಇಲ್ಲ ಅಂದ್ರೆ ಪೂಜಾರಿ ಏನ್ ನೋಡ್ತಾ ಇರ್ತಾರೆ, ಏನು ಹಾಕ್ಲೇ ಇಲ್ಲ, ಇವನೇನು ಉದ್ಧಾರ ಆಯ್ತಾನ ಹೋಗು ಅನ್ಕೊಂಡೇ ಇರ್ತಾರಲ್ಲ, ಅಲ್ಲೂ ಫಲ ಸಿಗೋದಿಲ್ಲ. ಇಂಥರದ್ದು ಎಷ್ಟೆಷ್ಟೋ ಇರುತ್ತೆ. ಅದು ಶಾಪ ಅನ್ಕೋಬಹುದು, ಇಲ್ಲ ಇನ್ನೊಂದು ಅನ್ಕೋಬಹುದು. ಪ್ಲಸ್ ನಾವು ಕೆಲವಷ್ಟು ದೇವಸ್ಥಾನಕ್ಕೆ ಹೋದಾಗ ಸಿಂಪಲ್ ಆಗಿ ನೋಡೋದಾದ್ರೆ, ಶ್ರೀಮಂತರಿಗೆ ಒಂದೊಂದು ದೇವಸ್ಥಾನದಲ್ಲಿ ಏನ್ ಮಾಡ್ತಾರೆ, ಈ ತಲೆ ಮೇಲೆ ಒಂದು ಕಿರೀಟ ಅನ್ನೋದನ್ನ ಇಡ್ತಾರೆ, ತೆಗಿತಾರೆ. ಇದು ದೇವ್ರ ಕಿರೀಟ, ತಲೆ ಮೇಲೆ ಇಟ್ರೆ ಶ್ರೇಯಸ್ಸು ಅಂತ ಇಡ್ತಾರೆ. ಎಲ್ಲಾರ್ಗೂ ಇಡ್ತಾರ? ಎಲ್ಲಾರ್ಗೂ ಇಡೋದಿಲ್ಲ. ಎಕ್ಸಾಂಪಲ್, ನಾನು ತಿರುಪತಿ ಹತ್ರ ಒಂದು ದೇವಸ್ಥಾನ ನಿಮ್ಗೊಂದ್ಸಲ ಹೇಳಿದ್ದೆ ಅನ್ಕೊಳ್ತೀನಿ. ಸುಮಾರು 2,500
ವರ್ಷ ಹಳೆಯ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಏನ್ ಮಾಡ್ತಾರೆ, ತುಂಬಾ ಕೈ ತುಂಬಾ ಚಿನ್ನದ ಒಡವೆ ಅದೆಲ್ಲ ಹಾಕೋ ಬಂದಿದ್ರೆ, ಶ್ರೀಮಂತರು ಇದ್ರೆ ಒಳಗಡೆ ಕರೆಸ್ಕೊಳ್ತಾರೆ. ಎಲ್ಲಿ ತನಕ ದೇವಸ್ಥಾನದ ವಿಗ್ರಹ ಏನಿದೆ, ಮೂಲ ವಿಗ್ರಹ, ಅದರಿಂದ ಒಂದು 5 ಅಡಿ ದೂರದಲ್ಲಿ ನಿಲ್ಲಿಸ್ಕೊಂಡು ಅವ್ರ ತಲೆ ಮೇಲೆ ಆ ಕಿರೀಟ ಇಟ್ಟು ಅವ್ರಿಗೆ ಕಿವಿಗೆ ಹೂವ ಎಲ್ಲ ಹಾಕಿ ಕಳಿಸ್ತಾರೆ. ಅದೇ ನಾರ್ಮಲ್ ಮನುಷ್ಯರು ನಮ್ಮಂತವ್ರು ಹೋದ್ರೆ 15 ಅಡಿ ದೂರದಲ್ಲಿ ನಿಲ್ಲಿಸಿ ಅಲ್ಲಿಂದಾನೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂತ ಕಳಿಸ್ತಾರೆ. ನಾವೇನ್ ಅನ್ಕೊಂಡ್ ಬರ್ತೀವಿ, ಇವನ್ ಯಾವ ಸೀಮೆ ಪೂಜಾರಿನಪ್ಪ ಈ ತರ ಕಳಿಸ್ಬಿಟ್ಟ, ಈ ಬರೀ ದುಡ್ಗೋಸ್ಕರ ಮಾಡೋರೆ, ಇಂಥವ್ರೆಲ್ಲ ಉದ್ಧಾರ ಆಗ್ತಾರ ಅನ್ಕೊಂಡ್ ಬರ್ತೀವಿ. ಅಂತ ಶಾಪಗಳು ಕೂಡ ಆ ಪೂಜಾರಿಗಳಿಗೂ ತಟ್ಟುತ್ತೆ. ಅದಕ್ಕೆ ಎಷ್ಟೋ ಜನ ಪೂಜಾರಿಗಳು ಎಷ್ಟೋ ಜನ ಉದ್ಧಾರ ಆಗಿರ್ಬೋದು, ಬಟ್ ಈ ತರ ಯಾರಿಗೆ ಅನ್ಕೊಂಡ್ ಬಂದಿರ್ತೀವಿ ಅಂತ ಪೂಜಾರಿಗಳನ್ನ ನೀವು ಹೋಗಿ ನೋಡಿ, ಎಷ್ಟೇ ವರ್ಷದಿಂದ ಅದೇ ಫೀಲ್ಡ್ ಅಲ್ಲಿ ಇದ್ರು ಅವ್ರು ಬೆಳೆಯೋದಕ್ಕೂ ಆಗೋದಿಲ್ಲ. ಅಂತ ಶಾಪಗಳು ಈಗಲೂ ವರ್ಕ್ ಆಗುತ್ತೆ ಅಂತಾನೆ ನಮ್ಮ ಗುರುಗಳು ಹೇಳಿದ್ದು. ನಾನ್ ತಿಳ್ಕೊಂಡಿರುವಂತ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ. ಡಿಸ್ಕಸ್ ಮಾಡ್ತೀನಿ ಅಂತ ಹೇಳೋದನ್ನ ಡಿಸ್ಕಸ್ ಮಾಡಿದಾಗ ಇಂಥ ವಿಷಯಗಳು ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ಹೌದಲ್ವಾ? ನಾವು ದೇವಸ್ಥಾನಕ್ಕೆ ಹೋದಾಗ ಫಸ್ಟ್ ಹೂವು ಮಾರೋರ್ಗೆ ಬೈಕೊಂಡು ಹೋಗ್ತೀವಿ, ಪೂಜಾರಿಗೆ ಬೈತೀವಿ, ಅದಾದ್ಮೇಲೆ ಪೂಜಾರಿ ಅಲ್ಲಿ ನಮ್ಗೆ ಬೈದ್ ಕಳಿಸ್ತಾನೆ. ಇದೆಲ್ಲ ಅದರಿಂದ ಕೂಡ ನೆಗೆಟಿವಿಟಿ ಅನ್ನೋದು ನಮ್ ಸುತ್ತಾ ಇರುತ್ತೆ. ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ ಈ ನೆಗೆಟಿವಿಟಿ? ಇಲ್ಲ. ನಾನು ಮೊದಲೇ ಹೇಳಿದೆ, ಔರ ಅನ್ನೋದು ಕೆಲವೊಬ್ರಿಗೆ ಇರುತ್ತೆ. ಔರ ಸ್ಟ್ರಾಂಗ್ನೆಸ್ ಮೇಲೆ, ಅಂದ್ರೆ ನಮ್ಮಲ್ಲಿರುವಂತ ಎನರ್ಜಿ, ಆ ಪಾಸಿಟಿವಿಟಿ ಮೇಲೆ ಕೆಲವೊಂದು ನೆಗೆಟಿವಿಟಿ ಇಂಪ್ಯಾಕ್ಟ್ ಆಗೋದಿಲ್ಲ. ಯಾರೇ ಬೈದ್ರು ಇನ್ನೊಂದು ಮಾಡಿದ್ರು ಇಂಪ್ಯಾಕ್ಟ್ ಆಗೋದಿಲ್ಲ. ಆದ್ರೆ ನಮ್ಮ ಕಷ್ಟಗಳನ್ನ ಕೇಳ್ಕೊಳ್ಳೋದಕ್ಕೆ ಹೋಗಿರ್ತೀವಲ್ಲ, ಮೈಂಡ್ ಸ್ವಲ್ಪ ವೀಕ್ ಆಗಿರುತ್ತೆ, ಸ್ಟ್ರೆಸ್ ಅದು ಇದರಿಂದ. ಆ ಕಷ್ಟಗಳನ್ನ ಕೇಳ್ಕೊಳ್ಳೋಕೆ ಹೋಗಿರ್ತೀವಿ ಭಗವಂತನ ಹತ್ರ, ಆ ನೆಗೆಟಿವಿಟಿ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ. ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ದೇವರಲ್ಲಿ ಏನೋ ಕೇಳ್ಕೊಳ್ಳೋಣ ಅಂತ ನಿಂತಿರ್ತೀವಿ, ಆಗ ಹೂಮಾರವ್ರು ಏನೋ ಅಂದ್ರು ಅನ್ನೋ ಜ್ಞಾಪಕ ಬರುತ್ತೆ. ಪೂಜಾರಿ ನಮ್ಗೆ ಆರತಿ ಕೊಡ್ತಿಲ್ವಲ್ಲ ಅನ್ನೋ ಜ್ಞಾಪಕ ಬರುತ್ತೆ. ಪ್ರಸಾದ ಸಿಗುತ್ತೋ ಇಲ್ವೋ, ಊಟಕ್ಕೆ ಹೋಗ್ಬೇಕು, ಊಟ ಸಿಗುತ್ತೋ ಇಲ್ವೋ ಅನ್ನೋ ಜ್ಞಾಪಕ ಬರುತ್ತೆ. ಕೇಳ್ಕೊಬೇಕಾಗಿರೋದು ಕರೆಕ್ಟಾಗಿ ಅಲ್ಲಿ ಸಲ್ಲೋದೇ ಇಲ್ಲ. ಇದಕ್ಕೋಸ್ಕರನೇ ಪೂಜೆ ಫಲ ಏನಿದೆ ಅದು ನಾರ್ಮಲ್ ಎಷ್ಟೋ ಜನಕ್ಕೆ ಸಿಗೋದಿಲ್ಲ. ಶ್ರೀಮಂತರುಗಳನ್ನ ನೋಡಿ ನೀವು, ಶ್ರೀಮಂತರುಗಳು ಹೋದ್ರು ಪೂಜಾರಿಗೆ ಏನ್ ಕೊಡ್ಬೇಕು ಕೊಟ್ಬಿಟ್ಟಿರ್ತಾರೆ. ಪೂಜಾರಿ ಖುಷಿಯಾಗಿ ಅವ್ನಿಗೆಲ್ಲ ಮಾಡಿ ಕಳಿಸ್ತಾನೆ. ನಿಮ್ಗೆ ಇನ್ನೊಂದ್ ಸ್ವಲ್ಪ ಆಸ್ತಿ ಬರ್ಲಿ ಸ್ವಾಮಿ ಅಂತ ಆರೈಕೆ ಬೇರೆ ಮಾಡಿ ಕಳಿಸ್ತಾನೆ ಅವ್ರಿಗೆ. ಅದಕ್ಕೆ ಶ್ರೀಮಂತರೇ ಆಗ್ತಾ ಇರ್ತಾರೆ, ಬಡವ್ರು ಹಿಂಗೆ ಉಳ್ಕೊಂಡ್ಬಿಟ್ಟಿರ್ತಾರೇನೋ. ಇನ್ನು ಹಣ್ಣು ತರಕಾರಿ ತಗೊಳಕ್ ಹೋದಾಗ್ಲೂ ಅಷ್ಟೇ, ಅವ್ರು ಡೈರೆಕ್ಟ್ ಆಗಿ ಹೋಗೋದಿಲ್ಲ, ಡ್ರೈವರ್ನೋ ಇನ್ನೊಬ್ರನ್ನ ಯಾರನ್ನೋ ಕಳಿಸ್ತಾರೆ, ಹೋಗಿ ತಾಂಬ ಹೋಗು ಅಂತ. ಅಲ್ಲಿ ಏನು ಆ ಹೂವ ಮಾರೋರ್ದಾಗ್ಬೋದು ಇನ್ನೊಂದ್ರ ಆಗ್ಬೋದು ಡ್ರೈವರ್ಗೆ ತಟ್ಟಿರ್ತದೆ, ಇಲ್ಲಿ ಶ್ರೀಮಂತರಿಗೆ ತಟ್ಟೋದಿಲ್ಲ. ಶ್ರೀಮಂತರು ಹೋದ್ರು ಚೌಕಾಸಿ ಗೀಗಾಸಿ ಮಾಡೋದಕ್ಕೆ ಹೋಗೋದಿಲ್ಲ. ಎಷ್ಟು ಅಂತ ಕೇಳ್ತಾರೆ, 50 100 ತಗೋ ಅಂತ ಕೊಟ್ಟು ಬರ್ತಾ ಇರ್ತಾರೆ. ಅದರಿಂದನೇ ಏನೋ ಅಂತವ್ರಿಗೆ ದುಡ್ಡು ಉಳ್ಕೊಂಡ್ಬಿಟ್ಟಿದೆ. ಹೇಳದ್ನಲ್ಲ, ಶಾಪಗಳು 100 ಜನದಲ್ಲಿ ಒಬ್ರು ಶಾಪನಾದ್ರು ತಟ್ಟೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಎಷ್ಟೋ ಜನ ಬೆಳೆದಿಲ್ಲ ಅಂತ ಗುರುಗಳಾದವ್ರು ತಿಳಿಸಿದ್ರು. ಇಂಥದ್ದನ್ನ ಅರ್ಥ ಮಾಡ್ಕೊಂಡು ಇನ್ ಮುಂದೆನಾದ್ರೂ ಸ್ವಲ್ಪನಾದ್ರೂ ಫಾಲೋ ಮಾಡೋಣ. ದೇವಸ್ಥಾನಕ್ಕೆ ಹೋದಾಗ ಚೌಕಾಸಿ ಮಾಡೋದನ್ನ ನಿಲ್ಸೋಣ. ಅಟ್ಲೀಸ್ಟ್ ಮನೆಯಲ್ಲಾದ್ರೂ ಪೂಜೆ ಮಾಡೋದಕ್ಕೆ ಸಾಮಾನುಗಳು ತರ್ತೀವಿ ಅಂದಾಗ ಚೌಕಾಸಿ ಮಾಡೋದನ್ನ, ಏಕೆಂದ್ರೆ ಪೂಜೆ ಮಾಡುವಾಗ ಚೌಕಾಸಿ ಮಾಡಬಾರ್ದಂತೆ. ದೇವ್ರು ಭಗವಂತ ಕೊಟ್ಟಿದ್ದಾನೆ ಅಂದಾಗ ಅವನಿಗೆ ವಾಪಸ್ ಕೊಡ್ತಾ ಇರೋದ್ರಲ್ಲಿ ಏನ್ ಚೌಕಾಸಿ ಮಾಡೋದಕ್ಕೆ ಹೋಗ್ಬೇಕು, ಕೊಟ್ಬಿಡ್ಬೇಕಲ್ಲ, ಮತ್ತೆ ಕೊಡುವಾಗ ಕೊಡ್ತಾನೆ ಇರ್ತಾನೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ ಅಷ್ಟೇ. ಚೌಕಾಸಿ ಮಾಡೋದನ್ನ ನಿಲ್ಸೋಣ. ಯಾರ ಹತ್ರ ಚೌಕಾಸಿ ಮಾಡ್ಬೇಕು ಮಾಡೋಣ. ಅದನ್ನ ಬಿಟ್ಟು ನಾವು ಕಾರ್ ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಯಾವತ್ತು ಚೌಕಾಸಿ ಮಾಡೋದಿಲ್ಲ ಅಲ್ಲ. ಕಾರ್ ತಗೊಳ್ಳುವಾಗ ಇನ್ನೊಂದು ತಗೊಳ್ಳುವಾಗ ಏನೋ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀರಾ, ಏನಾದ್ರು ಗಿಫ್ಟ್ ಕೊಡ್ತೀರಾ ಅಂತ ಕೇಳ್ತೀವಿ. ಅದನ್ನ ಬಿಟ್ಟು ಕಾರ್ ಶೋರೂಮ್ ಅವ್ನಿಗೆ ಬೈಕೊಂಡ್ಬರ್ತೀವ. ಅಯ್ಯೋ ಇವನೇನ್ ಹಿಂಗೆ ಹೇಳ್ಬಿಟ್ಟ, 10 ರೂಪಾಯಿ ಜಾಸ್ತಿ ಹೇಳ್ಬಿಟ್ಟ, 20 ರೂಪಾಯಿ 1 ಲಕ್ಷ ಜಾಸ್ತಿ ಹೇಳ್ಬಿಟ್ಟ, ಇವ್ನು ಹಾಳಾಗಿ ಹೋಗ್ಲಿ ಅಂತ ಯಾರಿಗೂ ಬೈಕೊಂಬರಲ್ಲ. ಯಾಕೆ? ನಮ್ಗೆ ಕಾರ್ ಸಿಕ್ತು ಖುಷಿಯಾಗಿ ಬರ್ತೀವಿ. ಅದೇ ಹೂವು ತಗೊಳ್ಳುವಾಗ, ತರಕಾರಿ ತಗೊಳ್ಳುವಾಗ, ಬೇರೆ ಏನೋ ತಗೊಳ್ಳುವಾಗ ಅವ್ರಿಗೆ ಬೈತೀವಿ. ತರಕಾರಿ ತಗೊಳ್ಳುವಾಗ್ಲೂ ಅಷ್ಟೇ, ಏನು 10 ರೂಪಾಯಿ 20 ರೂಪಾಯಿ ಹೇಳ್ಬಿಟ್ಟೆ 20 ರೂಪಾಯಿ ತಗೊಂಡು ಮನೆ ಕಟ್ತೀಯಾ ಹಂಗೆ ಹಿಂಗೆ ಅಂತ ಅವ್ನಿಗೆ ಬೈತೀವಿ. ಅವನು ಅದೇ ಡೈಲಾಗ್ ಹೊಡಿತಾನೆ, ಇವನೇನು ನನ್ನ ಹತ್ರ 5 ರೂಪಾಯಿ ಚೌಕಾಸಿ ಮಾಡ್ಬಿಟ್ಟು ಏನು ಅರಮನೆನ ಕಟ್ಕೊಳ್ತಾನೆ, ಅದೇ ಗುಡಿಸ್ಲ ಬಿದ್ದಿರೋದು ಬಿಡು ಅಂತ ಅವನು ಬೈಸ್ಕೊಂಡೇ ನಮಗ್ ತರಕಾರಿ ಕೊಟ್ಟಿರ್ತಾನೆ. ಈ ತರದ್ದು ಸಣ್ಣ ಪುಟ್ಟ ಶಾಪಗಳು ವರ್ಕೌಟ್ ಆಗುತ್ತೆ ಅಂತಾನೆ ಗುರುಗಳಾದವ್ರು ತಿಳಿಸಿದ್ದು. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇನ್ ಮುಂದೇನಾದ್ರೂ ಜೀವನದಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ನಾವೇ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಶಾಪ ಪ್ಲಸ್ ಪಾಸಿಟಿವ್ ನೆಗೆಟಿವ್ ಇದೆಲ್ಲ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಈ ವಿಷಯಗಳನ್ನ ತಿಳಿಸ್ತಾ ಹೋಗಿದ್ದಾರೆ. ಅವನ್ನ ನಾನು ನಿಮಗೆ ತಿಳಿಸ್ತಾನೆ ಇರ್ತೀನಿ. ಎಚ್ಚರಿಸ್ಕೊಳ್ಳೋಣ. ಸ್ವಲ್ಪನಾದ್ರೂ ನಾವು ಇನ್ನು ಮುಂದೆ ಬದಲಾಗುವ ಒಂದು ಪ್ರಯತ್ನ ಮಾಡೋಣ. ಸಣ್ಣ ಸಣ್ಣ ಶಾಪಗಳೇ ನಮ್ಗೆ ನೆಗೆಟಿವಿಟಿ ಆಗಿ ಕಾಣೋದು. ಯಾಕೆ ದೊಡ್ಡವರು ಕಾಡೋದಿಲ್ವಾ? ಈಗ ಒಂದು ಎಕ್ಸಾಂಪಲ್ ಅದು ಕೊಟ್ಟೇ ಹೇಳ್ಬೇಕಾಗತ್ತೆ. ಅದನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಶಾಪಗಳು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ. ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋದಾಗ, ಇನ್ನೊಂದಕ್ಕೆ ಹೋದಾಗ, ಪೂಜೆ ಮಾಡುವಾಗ ಆ ಫಲ ಸಿಗ್ಬೇಕು ಅಂದ್ರೆ ಆ ನೆಗೆಟಿವಿಟಿಗಳಿಂದ ದೂರ ಇರೋಣ. ಆ ನೆಗೆಟಿವಿಟಿ ನಮ್ಮನ್ನ ಅಟ್ಯಾಕ್ ಮಾಡದೇ ಇರೋ ನೋಡ್ಕೊಳ್ಳೋಣ. ಒಟ್ಟಿನಲ್ಲಿ ಪೂಜೆ ಫಲಗಳು ಸಿಗ್ಬೇಕು ಅಂದ್ರೆ ಚೌಕಾಸಿ ಮಾಡೋದನ್ನ ನಿಲ್ಲಿಸೋಣ. ನಮ್ಮ ಎದುರಿಗೆ ಇರುವಂತ ಪೂಜಾರಿಗಾಗ್ಬೋದು ಇನ್ನೊಬ್ರಿಗಾಗ್ಬೋದು ಖುಷಿಯಾಗಿರ್ಲಿ ಅಂತ 10 ರೂಪಾಯಿ ಸೇರಿಸ್ಕೊಡೋದ್ರಿಂದ, ಖುಷಿಯಾಗಿ ಅರಸ್ತಾರಲ್ಲ, ಅದರಿಂದ ನಮಗೆ
ಆ ಪಾಸಿಟಿವಿಟಿಯನ್ನು ನಮ್ಮಲ್ಲಿ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇನ್ನು ಇದೇ ತರ ಎಷ್ಟೆಷ್ಟು ಗುರುಗಳು ತಿಳಿಸಿರೋ ವಿಷಯಗಳು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.